ಓಂ ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾಸಂಪದಾಯ ಕರ್ತೃಭ್ಯೋ ವಂಶರ್ಷಿಭ್ಯೋ ನಮೋ ಮಹದ್ಭ್ಯೋ ನಮೋ ಗುರುಭ್ಯಃ ಸರ್ವೋಪಪ್ಲವರಹಿತಃ ಪ್ರಜ್ಞಾನಘನಃ ಪ್ರತ್ಯಗರ್ಥೋ ಬ್ರಹ್ಮೈವಾಹಮಸ್ಮಿ. ನಮಸ್ಕಾರ. ಪರಮಾತ್ಮನು ಸರ್ವಗತನಾಗಿದ್ದರೂ ಕೂಡ ಜನರ ಹೃದಯದಲ್ಲಿ ಇದ್ದುಕೊಂಡು ಅವರವರ ಜೀವನಾಗಿ ತೋರ್ತಾ ಇರ್ತಾನೆ. ಆ ಜೀವನು ಮನುಷ್ಯರ ಹೃದಯದಲ್ಲಿ ಅಂತಃಕರಣದ ವೃತ್ತಿಗಳ ಉಪಾಧಿಯಿಂದ ನೋಡ್ತಾ ಕೇಳ್ತಾ ಎಲ್ಲವನ್ನೂ ಅರಿಯುತ್ತಾ ಅವರ ಆತ್ಮನಾಗಿ ಇರೋದರಿಂದ ಇಲ್ಲಿ ಅವನನ್ನು ಅಂಗುಷ್ಠ ಮಾತ್ರ ಅಂತ ಕರೆದಿದೆ. ಜೀವರುಗಳು ಲಕ್ಷಗಟ್ಟಲೆ ಇದ್ದರೂ ಕೂಡ ಶಾಸ್ತ್ರವನ್ನು ಅಧ್ಯಯನ ಮಾಡಿ ಅರ್ಥವನ್ನು ತಿಳಿದುಕೊಂಡು ಕೃತಾರ್ಥರಾಗಬಲ್ಲಂಥ ಅಧಿಕಾರಿಗಳು ಮನುಷ್ಯರಲ್ಲಿಯೇ ಇರುವುದರಿಂದ ಆ ಮನುಷ್ಯರ ಶರೀರಕ್ಕೆ ತಕ್ಕಂತೆ ಜೀವನು ಅಂಗುಷ್ಠ ಮಾತ್ರನಾಗಿಯೇ ಇದ್ದಾನೆ. ಆ ಅಂಗುಷ್ಠ ಮಾತ್ರನಾದಂತಹ ಜೀವನು ನಿಜವಾಗಿ ಭೂತಭವ್ಯಗಳ ಒಡೆಯನಾದಂತಹ ಪರಮಾತ್ಮನೇ ಅಂತ ಇಲ್ಲಿ ಯಮಧರ್ಮರಾಜ ಹೇಳ್ತಾ ಇದ್ದಾನೆ. ವೇದಾಂತಗಳಲ್ಲಿ ಪರಮಾತ್ಮನ ಸ್ವರೂಪದ ವರ್ಣನೆಯನ್ನು ಮಾಡತಕ್ಕಂಥ ವಾಕ್ಯಗಳು, ಹಾಗೆಯೇ ಜೀವಾತ್ಮನ ಪರಮಾರ್ಥ ರೂಪವು ಪರಮಾತ್ಮನೇ ಅಂತ ಹೇಳತಕ್ಕಂಥ ವಾಕ್ಯಗಳು ಕಂಡುಬರುತ್ತೆ. ಈ ವಾಕ್ಯದಲ್ಲಿ ಅಂಗುಷ್ಠ ಮಾತ್ರನಾಗಿ ಕಾಣ್ತಾ ಇರತಕ್ಕಂಥ ಜೀವನು ನಿಜವಾಗಿ ಪುರುಷನು, ಪೂರ್ಣನಾಗಿರತಕ್ಕಂಥವನು, ಎಲ್ಲವನ್ನೂ ತುಂಬಿಕೊಂಡಿರತಕ್ಕಂಥವನು. ಇವನು ಮನುಷ್ಯನ ಶರೀರದಲ್ಲಿ ಇದ್ದುಕೊಂಡು ಸಂಸಾರಿಯಾಗಿ ಕಾಲವಶನಾಗಿರುವಂತೆ ತೋರ್ತಾ ಇದ್ದರೂ ಕೂಡ ನಿಜವಾಗಿ ಸರ್ವಕಾಲಗಳಿಗೂ ಒಡೆಯನಾಗಿರ್ತಾನೆ ಅಂತ ಹೇಳಲಾಗಿದೆ. ಯಾವನು ಹೀಗೆ ತಿಳಿದುಕೊಳ್ತಾನೋ ಅಂತಂದರೆ ಅಂಗುಷ್ಠ ಮಾತ್ರನಾಗಿರತಕ್ಕಂತಹ ಪುರುಷನೇ ಪರಮಾತ್ಮ, ಸರ್ವಕಾಲಗಳಿಗೂ ಇವನೇ ಒಡೆಯ ಅಂತ ಯಾವಾತ ತಿಳಿದುಕೊಳ್ತಾನೋ ಅವನು ಯಾವ ಅಂಜಿಕೆಯನ್ನು ಕೂಡ ಹೊಂದೋದಿಲ್ಲ. ಪರಮಾತ್ಮನೇ ತಾನು ಅಂತ ತಿಳಿದುಕೊಂಡವನಿಗೆ ಅಂಜಿಕೆ ಹೇಗೆ ಬರಲಿಕ್ಕೆ ಸಾಧ್ಯ? ಹಾಗಾಗಿ ಈ ಸಂಸಾರಿಯಾದಂತಹ ಜೀವನು ಹೀಗೆ ಪರಿಚ್ಛಿನ್ನನಾಗಿ ಸಂಸಾರಿಯಂತೆ ತೋರ್ತಾ ಇದ್ದರೂ ಕೂಡ ಇವನೇ ಕಾಲಾತೀತನಾದಂತಹ ಪರಮಾತ್ಮನು ಅಂತ ತಿಳಿದುಕೊಳ್ಬೇಕು ಅಂತ ಮಂತ್ರಗಳು ಹೇಳ್ತಾ ಇವೆ. ನಮಸ್ಕಾರ.